गुज़श्ता 3-4 सालों के अंदर 30 से ज्यादा वाक़यात हो चुके हैं कि हमारे भाइयों को शहीद किया गया। किसी को पेशावर में, किसी को कराची में, किसी को पिंडी में, किसी को रावलाकोट में, किसी को मुजफ्फराबाद में। ಫಾರ್ ದ ಫಸ್ಟ್ ಟೈಮ್ ಪಾಕಿಸ್ತಾನದ ಕಡೆಯಿಂದ ಲಷ್ಕರ್ ಎ ತೈಬಾ ಈ ಅನ್ನೋನ್ ಗನ್ಮೆನ್ ನಡೆಸಿದಂಥ ಆಪರೇಷನ್ಸ್ನಿಂದ ಸುಮಾರು 30ಕ್ಕೂ ಹೆಚ್ಚು ಲಷ್ಕರ್ ಟೆರರಿಸ್ಟ್ ಸತ್ತಿದ್ದಾರೆ ಅಂತ ಅಫಿಷಿಯಲಿ ಅಕ್ಸೆಪ್ಟ್ ಮಾಡಿದೆ. ಸ್ವತಃ ಲಷ್ಕರ್ ಎ ತೈಬಾದ ಸೆಕೆಂಡ್ ಟೈರ್ ಲೀಡರ್ಶಿಪ್ ಓಪನ್ ಆಗಿ ಒಪ್ಕೊಂಡಿದೆ. ಬೇರೆ ಬೇರೆ ಲೊಕೇಶನ್ಸ್ನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ಅನ್ನೋನ್ ಗನ್ಮೆನ್ ಸ್ಟ್ರಾಟಜಿ ಮೂಲಕ ಭಾರತ ಸುಮಾರು 5 ವರ್ಷಗಳ ಹಿಂದೆ ಅನ್ಲೀಶ್ ಮಾಡಿದಂಥ ಈ ಗೇಮ್ ಪ್ಲಾನ್ ಇದೆಯಲ್ಲ, ಅದು ಇವಾಗ ಯಾವ ಮಟ್ಟಿಗೆ ಹೋಗಿದೆ ಅಂದರೆ ಇವತ್ತು ಲಷ್ಕರ್ ಎ ತೈಬಾ ತಾನೇ ಈ ವಿಷಯನ ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈ ಒಂದೇ ವಿಷಯದಿಂದ ನೀವು ಅಂದಾಜು ಮಾಡ್ಬೋದು ಈ ಮೊಮೆಂಟಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ. ಯಾಕಂದ್ರೆ ಈ ಮೊಮೆಂಟಲ್ಲಿ ಪಾಕಿಸ್ತಾನ ಒಂದು ಪಾಲಿ ಕ್ರೈಸಿಸ್ನಲ್ಲಿ ಸಿಲುಕಾಕೊಂಡಿದೆ. ಪಾಲಿ ಕ್ರೈಸಿಸ್ ಅಂದ್ರೆ ಒಂದೇ ಸಮಯದಲ್ಲಿ ಹಲವಾರು ಕ್ರೈಸಿಸ್ಗಳು ದೇಶವನ್ನ ಕಾಡ್ತಿರುವಂಥ ಪರಿಸ್ಥಿತಿ. ಮೊದಲನೇದಾಗಿ ಪೊಲಿಟಿಕಲ್ ಲೆವೆಲಲ್ಲಿ ಪಾಕಿಸ್ತಾನದಲ್ಲಿ ಒಂದು ಕಂಪ್ಲೀಟ್ ಕನ್ಫ್ಯೂಷನ್ ಇದೆ. ಪೊಲಿಟಿಕಲ್ ಲೆವೆಲಲ್ಲಿ ನೋಡಿದ್ರೆ ಇವತ್ತಿನ ಡೇಟ್‌ಗೆ ಪಾಕಿಸ್ತಾನಕ್ಕೆ ಒಂದು ಬೇಸಿಕ್ ಕ್ಲಾರಿಟಿ ಕೂಡ ಇಲ್ಲ. ಅಂದ್ರೆ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು, ಯಾವ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋದ್ರಲ್ಲಿ. ಇವತ್ತೇನಾದ್ರೂ ಇಮ್ರಾನ್ ಖಾನ್ ಜೈಲಿಂದ ಹೊರಗೆ ಬಂದು ರಸ್ತೆಗಿಳಿದ್ರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದಂಥ ನವಾಜ್ ಶರೀಫ್ ತನ್ನ ಪೊಲಿಟಿಕಲ್ ಪಾರ್ಟಿ ಪಾಕಿಸ್ತಾನ ಮುಸ್ಲಿಂ ಲೀಗನ್ನು ಉಳಿಸ್ಕೊಳ್ಳೋದೇ ಕಷ್ಟವಾಗುವಂಥ ಪರಿಸ್ಥಿತಿ ಎದುರಾಗಬಹುದು. ಎರಡನೇದಾಗಿ ಎಕನಾಮಿಕ್ ಫ್ರಂಟಲ್ಲಿ ನೋಡಿದ್ರೆ ಪಾಕಿಸ್ತಾನದ ಎಕನಾಮಿ ಬಹುತೇಕ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗೋ ಪರಿಸ್ಥಿತಿಲಿದೆ. ಮೂರನೇದು ಮಿಲಿಟರಿ ಲೆವೆಲಲ್ಲಿ ಪಾಕಿಸ್ತಾನದ ಮಿಲಿಟರಿಗೆ ಇವತ್ತು ಒಂದು ದೊಡ್ಡ ಭಾರಿ ಚಾಲೆಂಜ್ ಎದುರಾಗಿದೆ. ಒಂದು ಕಡೆ ಭಾರತದ ಗಡಿಯಲ್ಲಿ ನಿಂತು ಒತ್ತಡವನ್ನು ಹ್ಯಾಂಡಲ್ ಮಾಡಬೇಕು, ಇನ್ನೊಂದು ಕಡೆ ಅಫ್ಘಾನಿಸ್ತಾನ ಬಾರ್ಡರ್ನಲ್ಲಿ ತನ್ನ ಸರ್ವೈವಲ್ಗಾಗಿ ಹೋರಾಡಬೇಕಾಗಿದೆ. ಯಾಕಂದ್ರೆ ಅಲ್ಲಿ ತಾಲಿಬಾನ್ ಆಗಿರಲಿ ಅಥವಾ ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ್ ಅಂದ್ರೆ TTP ಆಗಿರಲಿ, ಇಬ್ರು ಸೇರಿ ಪಾಕಿಸ್ತಾನದ ಬಾರ್ಡರ್ ಏರಿಯಾಸ್ನಲ್ಲಿ ಕಂಟಿನ್ಯೂಸ್ ಆಗಿ ಪಾಕಿಸ್ತಾನದ ಸೇನೆ ಮತ್ತು ಸ್ಥಳೀಯರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ನಾಲ್ಕನೇದು ಪಾಕಿಸ್ತಾನವೇ ವರ್ಷಗಳ ಕಾಲ ಸಾಕಿ ಬೆಳೆಸಿದಂಥ ಲಷ್ಕರ್ ಎ ತೈಬಾದಂತಹ ಟೆರರಿಸ್ಟ್ ಗ್ರೂಪ್ಸ್ ಕೂಡ ಇವತ್ತು ಕೆಲವು ವಿಷಯಗಳನ್ನ ಓಪನ್ಲಿ ಒಪ್ಕೊಳ್ಬೇಕಾದಂಥ ಹಂತಕ್ಕೆ ಬಂದಿದ್ದಾವೆ. ಇದರಿಂದ ಒಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತೆ ಇಲ್ಲಿ. ಲಷ್ಕರ್ ಎ ತೈಬಾಗೂ ಈಗ ತನ್ನ ಅಂತ್ಯ ಹತ್ತಿರ ಬರ್ತಾ ಅನ್ನೋ ರಿಯಾಲಿಟಿ ಅರ್ಥವಾಗ್ತಿದೆ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ತನ್ನ ಅಸ್ತಿತ್ವವೇ ಉಳಿಯೋದಿಲ್ಲ ಅನ್ನೋ ಭಾವನೆ ಅವರಿಗೂ ಮೂಡಿದೆ. ಈ ಸಬ್ಜೆಕ್ಟ್ ಯಾಕೆಷ್ಟು ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಪಾಕಿಸ್ತಾನದ ಒಳಗೆ ಯಾವ ರೀತಿಯ ಪಾಲಿ ಕ್ರೈಸಿಸ್ ಅನ್ಫೋಲ್ಡ್ ಆಗ್ತಾ ಇದೆಯೋ ಅದ್ರ ಬಗ್ಗೆ ವಿಶ್ವದಲ್ಲಿ ಆಲ್ಮೋಸ್ಟ್ ಯಾರೂ ಪ್ರಾಪರ್ ಆಗಿ ಕವರೇಜ್ ಮಾಡ್ತಾ ಇಲ್ಲ. ಇದು ನಿಜಕ್ಕೂ ಒಂದು ದೊಡ್ಡ ಸರ್ಪ್ರೈಸಿಂಗ್ ವಿಷಯ. ವಿಶೇಷವಾಗಿ ಸಂಪೂರ್ಣ ಲೆಫ್ಟಿಸ್ಟ್ ಮೀಡಿಯಾ ಇದೆಯಲ್ಲ, ಅದರಲ್ಲೂ ಕತಾರ್ನಲ್ಲಿ ಕೂತು ಕಾರ್ಯನಿರ್ವಹಿಸ್ತಾರಂತ ಅಲ್ ಜಜೀರಾ ಈ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೂ ರೆಡಿ ಇಲ್ಲ. ಯಾಕಂದ್ರೆ ಅವರ ಸಂಪೂರ್ಣ ಮಾಡೆಲ್ ಯಾವ ರೀತಿಯ ಮದ್ರಾಸ ಫಂಡಿಂಗ್ ಮೇಲೆ ರನ್ ಆಗ್ತಿದೆಯೋ ಆ ರಿಯಾಲಿಟಿಯಲ್ಲಿ ಆ ಬ್ಯಾಕ್ಗ್ರೌಂಡ್ನಲ್ಲಿ ಪಾಕಿಸ್ತಾನದ ಈ ನಿಜವಾದ ಪರಿಸ್ಥಿತಿಯನ್ನು ತೋರಿಸೋದು ಅವರಿಂದ ಸಾಧ್ಯವೇ ಇಲ್ಲ. ಇನ್ನೊಂದು ಕಡೆ ಭಾರತ ನ್ಯಾಷನಲ್ ಮೀಡಿಯಾ ಅಂಡ್ ಮೇನ್ ಸ್ಟ್ರೀಮ್ ಮೀಡಿಯಾ ಅದ್ರ ಬಗ್ಗೆ ನಾನು ಏನು ಡಿಸ್ಕಷನ್ ಮಾಡಲಿ ನೀವೇ ಹೇಳಬೇಕು. ಡೈಲಿ ನೋಡ್ತಾ ಇರ್ತಾರೆ ಯಾವ ರೀತಿ ನ್ಯೂಸ್ ಅವ್ರು ಟೆಲಿಕಾಸ್ಟ್ ಮಾಡ್ತಾರೆ ಅಂತ. ಆದರೆ ಈ ಮೊಮೆಂಟಲ್ಲಿ ಭಾರತದ ಪಕ್ಕದಲ್ಲೇ ಇರುವಂತಹ ನೈಬರಿಂಗ್ ಕಂಟ್ರಿ ಆದಂಥ ಪಾಕಿಸ್ತಾನದ ಒಳಗೆ ಇಷ್ಟೊಂದು ದೊಡ್ಡ ಪಾಲಿ ಕ್ರೈಸಿಸ್ ನಡೀತಾ ಇರೋದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದರೆ ಇವತ್ತು ನಾವು ವಿಷಯದ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಇದೇ ಭಾರತಕ್ಕೆ ಒಂದು ದೊಡ್ಡ ಹೆಡ್ಡೇಕ್ ಆಗಿ ಪರಿಣಮಿಸಬಹುದು. ನಾನು ಒಂದು ಪಾಯಿಂಟ್ ನಿಮ್ಗೆ ಹೇಳಲೇಬೇಕು. ಇವತ್ತು ಸ್ಪೇನ್ ಇಸ್ರೇಲ್ ವಿರುದ್ಧ ಒಂದು ಕಮೆಂಟ್ ಮಾಡಿತ್ತು. ಆ ಕಮೆಂಟ್ನ ಹಿಡ್ಕೊಂಡು ಸ್ಪೇನ್ ಇಸ್ರೇಲ್ ನಡೆಸ್ತಿದ್ದಂಥ ಆಪರೇಷನ್ಗೆ ಅಮೆರಿಕಾಗೆ ಸಪೋರ್ಟ್ ಮಾಡಲಿಲ್ಲ. ಈ ಕಂಟೆಕ್ಸ್ನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಮೊರಕ್ಕೋ ಮೂಲಕ ಸ್ಪೇನ್ ಒಳಗೆ ಒಂದು ರೆಫ್ಯೂಜಿ ಕ್ರೈಸಿಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಘಟನೆ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ಇಷ್ಟು ದಿನ ನಾವು ರೆಫ್ಯೂಜಿ ಕ್ರೈಸಿಸ್ ಅನ್ನ ಕೇವಲ ಒಂದು ಹ್ಯುಮ್ಯಾನಿಟೇರಿಯನ್ ಇಶ್ಯೂ ಅಂತ ನೋಡ್ತಾ ಬಂದಿದ್ವಿ. ಆದ್ರೆ ಇಲ್ಲಿ ಕೆಲವು ಕಂಟ್ರೀಸ್ ಸೇರಿಕೊಂಡು ಉದ್ದೇಶಪೂರ್ವಕವಾಗಿ ಒಂದು ರೆಫ್ಯೂಜಿ ಕ್ರೈಸಿಸ್ ಅನ್ನೇ ಮ್ಯಾನುಫ್ಯಾಕ್ಚರ್ ಮಾಡಿ ಸ್ಪೇನ್ ಒಳಗೆ ಒಂದು ದೊಡ್ಡ ಮಟ್ಟದ ಗಲಭೆನ ಸೃಷ್ಟಿ ಮಾಡ್ತಾರೆ. ಈ ವಿಷಯದ ಪರಿಣಾಮ ಏನು ಅನ್ನೋದನ್ನ ಭಾರತದಲ್ಲಿ ಕುಳಿತುಕೊಂಡು ನಾವು ಅರ್ಥ ಮಾಡ್ಕೊಳ್ಬೇಕಾದ ಅಗತ್ಯ ಇದೆ. ಯಾಕಂದ್ರೆ ಈಗ ಪಾಕಿಸ್ತಾನದಲ್ಲಿ ನಡೀತಿರೋಂಥ ಈ ಪಾಲಿ ಕ್ರೈಸಿಸ್ ಇದೆಯಲ್ಲ, ಮತ್ತು ಅದ್ರ ಜೊತೆಗೆ ನಡೀತಾ ಇರೋಂಥ ಇಂಟರ್ನಲ್ ಕೊಲಾಪ್ಸ್, ಪಾಕಿಸ್ತಾನದಲ್ಲಿ ಒಂದು ಇಂಟರ್ನಲ್ ಕೊಲಾಪ್ಸ್ ಆಗ್ತದೆ. ಇವೆಲ್ಲವನ್ನ ಉದ್ದೇಶಪೂರ್ವಕವಾಗಿ ಡೆಲಿಬ್ರೇಟ್ಲಿ ಮಾಡಲಾಗ್ತಿದೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಪಾಕಿಸ್ತಾನದಿಂದ ಒಂದು ದೊಡ್ಡ ರೆಫ್ಯೂಜಿ ಇನ್ಫ್ಲೋ ಬರೋ ಹಾಗೆ ಪರಿಸ್ಥಿತಿ ಬರಬಹುದು. ಪಾಕಿಸ್ತಾನದಿಂದ ರೆಫ್ಯೂಜೀಸ್ ಬಂದ್ರೆ ಕೆಲ ಲೆಫ್ಟಿಸ್ಟ್ ಸೂಡೋ ಲಿಬರಲ್ಸ್ ಮತ್ತು ಕೆಲವು ಪೊಲಿಟಿಕಲ್ ಪಾರ್ಟೀಸ್ ಯಾವುದೇ ನಾಚಿಕೆ ಇಲ್ಲದೆ ಅವರನ್ನ ವೆಲ್ಕಮ್ ಮಾಡ್ತಾರೆ, ಬನ್ನಿ ಬನ್ನಿ ನಮ್ಮ ದೇಶಕ್ಕೆ ಅಂತ. ಇಂತಹ ಪರಿಸ್ಥಿತಿಯಲ್ಲಿ ರೆಫ್ಯೂಜೀಸ್ಗಳನ್ನ ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂಬ ಪ್ರಶ್ನೆ ಮತ್ತೆ ಚರ್ಚೆಗೆ ಬರ್ಬೋದು. ಕೆಲವು ರಾಜಕೀಯ ಪಕ್ಷಗಳು, ಲೆಫ್ಟ್ ಲೀನಿಂಗ್ ಗ್ರೂಪ್ಸ್ ಆಗಿರಲಿ, ಲಿಬರಲ್ಸ್ ಮತ್ತು ಹ್ಯೂಮನ್ ರೈಟ್ಸ್ ಸಂಘಟನೆಗಳು ಮಾನವೀಯ ದೃಷ್ಟಿಯಿಂದ ಆಶ್ರಯ ನೀಡಬೇಕು ಅಂತ ವಾದಿಸಬಹುದು. ಆದರೆ ಇದೇ ಜನ ಮುಂದೊಂದು ದಿನ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ, ಡೆಮೋಗ್ರಫಿಕ್ ಚೇಂಜ್ ಆಗ್ತಿರುವಾಗ ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ ಮೇಲಿನ ಪರಿಣಾಮಗಳ ಬಗ್ಗೆ ಮೌನವಾಗಿರ್ತಾರೆ. ಯಾವುದೇ ಕೂಡ ಮಾತಾಡೋದಿಲ್ಲ ಅವರು. ಈಗ ಲಷ್ಕರ್ ಎ ತೈಬಾ ಅಧಿಕೃತವಾಗಿ ಮಾಡಿರೋಂಥ ಈ ಅಫಿಷಿಯಲ್ ಅಕ್ಸೆಪ್ಟೆನ್ಸ್ ಇದೆಯಲ್ಲ, ಅವರಿಗೆ ಈಗಾಗಲೇ ಒಂದು ವಿಷಯ ಅರ್ಥವಾಗ್ಬಿಟ್ಟಿದೆ. ಫ್ಯೂಚರ್ನಲ್ಲಿ ಅವರಿಗೆ ಪಾಕಿಸ್ತಾನ ಆರ್ಮಿಯ ಬೆಂಬಲ ಮೊದಲಿನಂತೆ ಸಿಗೋದಿಲ್ಲ ಅನ್ನೋ ವಾಸ್ತವ ಅವ್ರಿಗೆ ಗೊತ್ತಾಗಿದೆ. ಈ ಎಲ್ಲ ವಿಷಯನೂ ಒಮ್ಮೆ ಕನೆಕ್ಟ್ ಮಾಡಿ ಯೋಚನೆ ಮಾಡಿ ನೋಡಿ. ಯಾಕಂದ್ರೆ ಇಲ್ಲಿ ಒಂದು ತುಂಬಾ ದೊಡ್ಡ ಗೇಮ್ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತದ ಮುಂದೆ ಒಂದು ಸ್ಪೇನ್ ಎದುರಿಸಂತೆ ಒಂದು ಪರಿಸ್ಥಿತಿ ಮ್ಯಾನುಫ್ಯಾಕ್ಚರ್ ಮಾಡಲಾಗಬಹುದು ಅನ್ನೋ ಸಾಧ್ಯತೆಯನ್ನು ಸಂಪೂರ್ಣವಾಗಿ ತಳ್ಳಿಹಾಕಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿ ಹೇಗೆ ಒಂದು ದೊಡ್ಡ ಕ್ರೈಸಿಸ್ ಸೃಷ್ಟಿ ಮಾಡಿ ಮತ್ತೊಂದು ದೇಶದಿಂದ ಇಲ್ಲೀಗಲ್ ರೆಫ್ಯೂಜೀಸ್ಗಳನ್ನ ದೊಡ್ಡ ಪ್ರಮಾಣದ ಇನ್ಫ್ಲೆಕ್ಸ್ ಉಂಟು ಮಾಡಲಾಯಿತು, ಅದೇ ರೀತಿಯ ಮಾಡೋದನ್ನ ಇಲ್ಲಿ ಪ್ರಯೋಗಿಸೋ ಪ್ರಯತ್ನ ನಡೀತಾ ಇದೆ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ ಇವತ್ತಿನ ಡೇಟ್ನಲ್ಲಿ. ಅದ್ರ ಜೊತೆಗೆ ಈಗ ಲಷ್ಕರ್ ಎ ತೈಬಾ ಸೇರಿದಂತೆ ಇನ್ನಿತರ ಆರ್ಗನೈಸೇಷನ್ಗಳಿಂದ ಬರ್ತಾ ಇರೋಂಥ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಇದೇ ಕಂಟೆಕ್ಸ್ನಲ್ಲಿ ನೋಡಬೇಕಾದಂಥ ಅಗತ್ಯ ನಮಗಿದೆ. ಯಾಕಂದ್ರೆ ಇದರ ಕಾನ್ಸಿಕ್ವೆನ್ಸ್ ಏನಾಗಬಹುದು ಅಂದ್ರೆ
ಮುಂದಿನ ದಿನಗಳಲ್ಲಿ ಭಾರತ ಗ್ರೋತ್ ಅನ್ನು ರಿಟರ್ನ್ ಮಾಡೋದು, ಭಾರತ ವಿಶ್ವದ ಒಂದು ಪ್ರಮುಖ ಪವರ್ ಆಗೋದನ್ನ ತಡೆಯೋದು. ಅದಕ್ಕಾಗಿ ಸ್ಪೇನ್ ಮಾಡೆಲ್ ಅನ್ನ ಅಮೆರಿಕ ಮತ್ತು ಇಸ್ರೇಲ್ ಬಳಸಿದ್ದಾರೆ ಅನ್ನೋ ವಾದಗಳ ಜೊತೆಗೆ ಪಾಕಿಸ್ತಾನದ ಒಳಗಿನಿಂದ ಲಷ್ಕರ್ ಎ ತೈಬಾ ನೀಡುತ್ತಿರುವಂತಹ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೂಡ ಒಟ್ಟಾಗಿ ವಿಶ್ಲೇಷಣೆ ಮಾಡಬೇಕಾದ ಅಗತ್ಯ ಇದೆ. ಇದು ಇವತ್ತಿನ ಡೇಟ್‌ಗೆ ತುಂಬಾ ಡೀಪ್ ಆಗಿರೋ ವಿಷಯ. ಈ ವಿಷಯ ನೋಡಿದಾಗ ನನಗೆ ನನ್ನ ಕನ್ಸರ್ನ್ ಏನಂದ್ರೆ, ನ್ಯಾಷನಲ್ ಮೀಡಿಯಾ ಆಗಿರ್ಲಿ, ನ್ಯಾಷನಲ್ ನ್ಯೂಸ್ ಪೇಪರ್ ಆಗಿರ್ಲಿ, ಅಥವಾ ಬೇರೆ ಯಾವ ಪ್ಲಾಟ್‌ಫಾರ್ಮ್ ಕೂಡ ಆಗಿರ್ಲಿ, ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಸೀರಿಯಸ್ ಡಿಸ್ಕಷನ್ ಅನ್ನೋದೇ ನಡೀತಾ ಇಲ್ಲ ಇವತ್ತಿನ ಡೇಟ್‌ನಲ್ಲಿ. ಆದ್ರೆ ಭಾರತಕ್ಕೆ ಇದು ಯಾವ ರೀತಿಯ ಸೆಕ್ಯೂರಿಟಿ ಥ್ರೆಟ್ ಆಗ್ಬೋದು, ಡೆವಲಪ್ ಆಗ್ಬೋದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ಡೇಟ್‌ಗೆ ಈ ವಿಷಯದ ಬಗ್ಗೆ ನಾವು ತುಂಬಾ ಕ್ಯಾಶುಯಲ್ ಆಗಿದ್ದೀವಾ? ಅಥವಾ ಇದನ್ನ ಕಾನ್ಷಿಯಸ್ಲಿ ಇಗ್ನೋರ್ ಮಾಡ್ತಾ ಇದ್ದೀವಾ? ಆದ್ರೆ ಕೊನೆಗೆ ಚಾಯ್ಸ್ ನಿಮ್ದು. ನೀವು ಈ ವಿಷಯನ ಯಾವ ಪರ್ಸ್ಪೆಕ್ಟಿವ್‌ನಲ್ಲಿ ನೋಡ್ತೀರಾ ಅನ್ನೋದೇ ಮುಖ್ಯ. ಅದರಲ್ಲೂ ಲಷ್ಕರ್ ಎ ತೈಬಾ ಓಪನ್ ಆಗಿಯೇ ಭಾರತ ನಮ್ಮ 30ಕ್ಕೂ ಲಷ್ಕರ್ ಆಪರೇಟಿವ್ಸ್‌ನ ಕೊಂದಿದೆ ಅನ್ನೋ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನ ನೀವು ಯಾವ ದೃಷ್ಟಿಕೋನದಿಂದ ನೋಡ್ತೀರಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್‌ನಲ್ಲಿ ತಪ್ಪದೇ ತಿಳಿಸಿ. ಯಾಕಂದ್ರೆ ಇಂದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಮತ್ತೆ ಖೈಬರ್ ಪಖ್ತೂನಾದಲ್ಲಿ ಏನೇ ಇನ್ಸಿಡೆಂಟ್ ಆಗಲಿ, ಯಾವುದೇ ಘಟನೆಗಳು ನಡೀಲಿ, ಅದು ನಾರ್ಮಲ್ ಇನ್ಸಿಡೆಂಟ್ ಅಂತ ಮಾತ್ರ ಹೇಳೋಕೆ ಸಾಧ್ಯ ಇಲ್ಲ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ನಡೀತಾ ಇರೋಂಥ ಪ್ರತಿಯೊಂದು ಘಟನೆಯನ್ನು ನಾವು ಭಾರತವು ಸುಮ್ಮನೆ ಕೂತು ನೋಡ್ತಾ ಇಲ್ಲ. ಭವಿಷ್ಯದ ಬೆದರಿಕೆಗಳು ಹಾಗೂ ಪಾಕಿಸ್ತಾನಿ ಪ್ರಜೆಗಳ ಅಕ್ರಮ ಒಳನುಸುಳುವಿಕೆಯನ್ನು ತಡೆಗಟ್ಟಲು ಭಾರತ ಇಂಟೆಲಿಜೆನ್ಸ್ ಟೀಮ್ ಅಂಡ್ ಆರ್ಮಿ 24/7 ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಚರ್ಚೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಹೇಳೋದನ್ನ ಕಮೆಂಟ್‌ನಲ್ಲಿ ತಪ್ಪದೇ ಬರೆಯಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥ ಪ್ರಮುಖ ವಿಷಯಗಳ ಬಗ್ಗೆ ಫ್ಯಾಕ್ಟ್ ಬೇಸಸ್ ಅನಾಲಿಸಿಸ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜಾಗೃತರಾಗಿರಿ. ಧನ್ಯವಾದಗಳು.